ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಣ್ಣ ಮಂಕ ಆಗ್ಬಿಟ್ಟಿದ್ದಾನಾ ಅನ್ನುವಂತಹ ಚರ್ಚೆಗಳು ಇದೀಗ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಧನರಾಜ್ ಅವರು ಕೂಡ ಹನುಮಂತು ಬಳಿ ಒಂದಷ್ಟು ಮಾತುಗಳನ್ನು ಹೇಳಿತ್ತು. ಇನ್ಮುಂದೆ ನೀನು ಹಿಂಗಿರಬೇಡ, ಮೊದಲು ಹೆಂಗಿದ್ದೋ ಹಂಗಿರು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಹನುಮಂತು ನಿಜಕ್ಕೂ ಮಂಕ ಆಗ್ಬಿಟ್ಟಿದ್ದಾರಾ? ಏನಿದು ಸುದ್ದಿ? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸರಿಗಮಪ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಹನುಮಂತು ನಿಮಗೆ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸರಿಗಮಪ ರಿಯಾಲಿಟಿ ಶೋನಲ್ಲಿ ಹನುಮಂತ ಕರ್ನಾಟಕದ ಮನೆ ಮಾತಾಗ್ತಾರೆ. ಆನಂತರ ಕನ್ನಡ ಸೀಸನ್ ಬಿಗ್ ಬಾಸ್ 11ರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಗೆ ಎಂಟ್ರಿ ಕೊಡ್ತಾರೆ. ನಿಜಕ್ಕೂ ಹನುಮಂತು ಮನೆಗೆ ಬಂದ ಮೇಲೆ ಬಿಗ್ ಬಾಸ್ ಸೀಸನ್ 11ರ ಕದರೇ ಚೇಂಜ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಹನುಮಂತು ಜೋಶ್ನಲ್ಲಿ ಬಂದಿದ್ರು. ಆದರೆ ಬರ್ತಾ ಬರ್ತಾ ಹನುಮಂತು ಯಾಕೋ ಮಂಕಾದಂತೆ ಕಾಣ್ತಾ ಇದೆ. ಇದರ ಬಗ್ಗೆ ಖುದ್ದು ಧನರಾಜ್ ಅವರೇ ಹನುಮಂತು ಬಳಿ ಮಾತನಾಡಿದ್ದಾರೆ. ಎಷ್ಟು ದಿನ ಲವಲವಿಕೆಯಿಂದ ಇದ್ದ ಹನುಮಂತು ಈಗ ಯಾಕೋ ಬಿಗ್ ಬಾಸ್ ಮನೆಯೊಳಗೆ ಕೊಂಚ ಮಂಕಾಗಿರುವಂತೆ ಕಾಣ್ತಿದೆ. ಇದು ಅವರ ದೋಸ್ತ್ ಧನರಾಜ್ ಗಮನಕ್ಕೂ ಕೂಡ ಬಂದಿದ್ದು ಹನುಮಂತಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಮೊದಲಂತೆ ಇರುವ ಆದಷ್ಟು ಬೇಗ ಎಚ್ಚೆತ್ತುಕೋ, ನೀವು ಎಚ್ಚೆತ್ಕೊಳ್ಬೇಕು. ಕಳೆದ 3 ದಿನಗಳಿಂದ ತಲೆ ಆಫ್ ಅಂತ ಅದೇ ರೀತಿ ಆಗ್ಬಿಟ್ಟಿದೆಯಾ ಅಂತ ಧನರಾಜ್ ಹೇಳಿದ್ದಾರೆ. ಅಲ್ಲದೆ ಹನುಮಂತು ಏನು ಅಂತ ನಮ್ಗೆ ಗೊತ್ತು, ಬುದ್ಧಿವಂತ ಹನುಮಂತು ಅನ್ನೋ ಥರ ಇದ್ದ ಸ್ಟೇಟ್ಮೆಂಟ್ ಈಗ ಕಳೆದ ವಾರ ಎಂತಹ ಹನುಮಂತ ಅನ್ನೋ ಥರ ಆಗ್ಬಿಟ್ಟಿದೆ. ಹೀಗಾಗಿ ನೀನು ಎಚ್ಚೆತ್ಕೊಳ್ಬೇಕು. ಕಳೆದ ವಾರ ನಿಮ್ಮ ಆಟವನ್ನು ನೋಡಿದಾಗ ಮತ್ತು ನಿಮ್ಮ ಭಾಗವಹಿಸಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕಳಪೆ ಅಂತ ನನಗೆ ಅನ್ನಿಸ್ತಾ ಇತ್ತು ಅಂತ ಧನರಾಜ್ ಹೇಳಿದ್ದಾರೆ. ಸೊ ಹೀಗಾಗಿ ನಾವು ನಾಮಿನೇಷನ್ ಸೇವ್ ಆಗುವಾಗ ನಿಮ್ಮ ಜೊತೆಗೆ ನಿಮ್ಮನ್ನು ಪ್ರೀತಿ ಮಾಡುವ ಜನರು ಇರ್ತಾರೆ. ಈ ಮನೆಯನ್ನು ಬಿಟ್ಟು ಹೋಗ್ತೇನೆ ಅನ್ನೋ ಥರದ ಮಾತುಗಳನ್ನು ಇನ್ಮೇಲಾದರೂ ಹೇಳಬೇಡಿ ಅಂತ ಒಂದಷ್ಟು ಹಿಂಬು ಕೊಡ್ತಕ್ಕಂಥ ಅಥವಾ ಅವ್ರಿಗೆ ಎನರ್ಜಿ ಕೊಡ್ತಕ್ಕಂಥ ಮಾತುಗಳನ್ನು ಧನರಾಜ್ ಆಡಿದ್ದು. ಮೊದಲು ಇದ್ದಂತಹ ಹನುಮಂತು ಮತ್ತೆ ಬರಬೇಕು, ದೋಸ್ತ ನಿನ್ನ ಮೇಲೆ ನನಗೆ ಪ್ರೀತಿ ಗೌರವ ಇದೆ, ಅದು ಇನ್ನಷ್ಟು ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಹೋದ್ಮೇಲೂ ಕೂಡ ಹನುಮಂತು ಸ್ವಲ್ಪ ಮಂಕ ಆದಂತೆ ಕಾಣ್ತಾ ಇದ್ದಾರೆ. ಯಾಕಂದರೆ ಇವರಿಬ್ಬರ ನಡುವೆ ಒಳ್ಳೆಯ ಬಾಂಡಿಂಗ್ ಇತ್ತು. ಅದೇ ರೀತಿ ಸುರೇಶ್ ಅವರು ದಿಢೀರಂತ ಹೊರಗೆ ಹೋಗಿದ್ದು ಕೂಡ ಎಲ್ಲೋ ಒಂದು ಕಡೆ ಇವರಿಗೆ ಬೇಸರ ತರಿಸಿರಬಹುದು. ಜೊತೆಗೆ ಕಳೆದ ವಾರ ಸುದೀಪ್ ಅವರು ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ರು. ಇದೆಲ್ಲವನ್ನು ನೋಡ್ತಾ ಹೋದರೆ ಹನುಮಂತುಗೆ ಯಾಕೋ ಬಿಗ್ ಬಾಸ್ ಮನೆಯಲ್ಲಿ ಏನು ಸೆಟ್ ಆಗ್ತಿಲ್ವೇನೋ, ಹನುಮಂತು ನಿಜಕ್ಕೂ ಮಂಕ ಆಗಿಬಿಟ್ರೇನೋ ಅಂತ ಅನಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.